ಎಲ್ಲ ಪ್ರೇಕ್ಷಕರ ಕಡೆಯಿಂದ ಪ್ರೀತಂ ನ್ಯೂಜಿನ ನಮಸ್ಕಾರಗಳು. ನಮಗೆ ಅಥವಾ ಬೇರೆದವರಿಗೆ ಏನಾದರೂ ಸಮಸ್ಯೆ ಬಂದರೆ ಅಲ್ಲಿನ ಆಡಳಿತ ವರ್ಗಗಳಾದ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಇರುತ್ತದೆ. ಮತ್ತೆ ಅದರಂತೆ ಆಯಾ ಭಾಗದ ಶಾಸಕರುಗಳು, ಮಂತ್ರಿಗಳು, ಅದರಂತೆ ಬೆಳಗಾವಿ ಭಾಗದ ಎಂಪಿಗಳಾದ ಮಂಗಳ ಅಂಗಡಿಯವರಿಗೆ ಸೋಮವಾರ ಒಂದು ಘಟನೆಯಾಗಿತ್ತು. ಅದು ಏನಪ್ಪ ಅಂತ ಅಂದ್ರೆ, ಗೋಕಾಕ ತಾಲೂಕಿನಲ್ಲಿರುವ ಸುಲದಾಳ ರೈಲ್ವೆ ಗೇಟ್ ಬಳಿ ಆಂಬ್ಯುಲೆನ್ಸ್ಗೆ ರೈಲ್ವೆ ಗೇಟ್ ಹಾಕಿತ್ತು. ಈ ಒಂದು ವಿಷಯವನ್ನು ನಮ್ಮ ಸಂಸದರಾದ ಮಂಗಳ ಅಂಗಡಿ ಮೇಡಂ ಅವರಿಗೆ ಫೋನ್ ಮಾಡಿದಾಗ, ಸೋಮವಾರದಿಂದ ಅವರು ಇನ್ನೂವರೆಗೆ ಊಟವನ್ನೇ ಮಾಡುತ್ತಿದ್ದಾರೆ. 4 ದಿನ ಕಳೆದ ನಂತರ ಮತ್ತೆ ಅವರಿಗೆ ಫೋನ್ ಮಾಡಿದಾಗ ಅವರು, ಪಿಎಗಳು ನೀವು ಏನ್ ಮಾಡ್ಕೋತೀರಾ ಮಾಡಿಕೊಡಿ, ನಾವು ಬೇರೆ ಅಧಿಕಾರಿಗಳನ್ನು ಕೇಳಕ್ಕಾಗಲ್ಲ ಅಂತ ಹೇಳ್ತಾ, ನೀವು ಏನು ಮಾಡುತ್ತಿದ್ದೀರಾ ಮಾಡಿಕೊಳ್ಳಿ ಅಂತ ನೇರವಾಗಿ ಉತ್ತರವನ್ನು ಹೇಳುತ್ತಾರೆ. ಹಾಗಿದ್ದಲ್ಲಿ ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಾರದವರು ಸಂಸದರಾಗಲು ಅರ್ಹರು ಅಲ್ಲ. ಹಾಗಿದ್ದಲ್ಲಿ ಅವರು ಕೇಂದ್ರದ ಯೋಜನೆಗಳನ್ನು ಜನರಿಗೆ ಎಷ್ಟರ ಮಟ್ಟಿಗೆ ಅವರು ತಲುಪಿಸಿದ್ದಾರೆ? ಯಾವ ಯೋಜನೆ? ಜನರ ಕಷ್ಟ ದುಃಖಗಳನ್ನು ತಾವು ಆಲಿಸಿದ್ದಾರೆ ಮೇಡನ್. ತಾವು ಬಂದಿರುವುದು ಅನುಕಂಪದ ಆಧಾರದ ಮೇಲೆ, ಅದು ನಮ್ಮ ಸಾಹೇಬರ ಹೆಸರಿನ ಮೇಲೆ ಹಾಗೂ ಮಹಾನ್ ಮೋದಿಯ ಹೆಸರಿನ ಮೇಲೆ. ಹಾಗಿದ್ದಲ್ಲಿ ತಾವು ಈ ಸಲ ಜಿಲ್ಲಾ ಪಂಚಾಯಿತಿಗೆ ಆರಿಸಿ ಬಂದು ತೋರಿಸಿ ನೋಡೋಣ, ಜನರು ನಿಮ್ಮ ಮೇಲೆ ಎಷ್ಟು ಗೌರವವನ್ನು ತೋರಿಸುತ್ತಾರೆ ಎಂಬುದನ್ನು ಇಲ್ಲೇ ಗೊತ್ತಾಗುತ್ತದೆ. ತಾವು ಪ್ರಚಾರ ಮಾಡದಿದ್ದರೆ ಕೂಡ ಮೋದಿ ಎಂಬ ಹೆಸರಿನ ಮೇಲೆ ವಿಜಯ ಪತಾಕೆಯನ್ನು ಹಾರಿಸುತ್ತೀರಿ. ತಮ್ಮ ಒಂದು ಕ್ಷೇತ್ರದಲ್ಲಿ ಸುಖ ದುಃಖ ದುಮ್ಮಾನಗಳನ್ನು ಯಾರನ್ನು ಕೇಳಿದ್ದೀರಿ ಹೇಳಿ? ಸುರೇಶ್ ಅಂಗಡಿ ಅವರು ಇದ್ದ ಸಮಯದಲ್ಲಿ, ಅವರ ನಮ್ಮ ಭಾಗದಲ್ಲಿ ಫ್ಲಡ್ ಬಂದು ಸಮಯದಲ್ಲಿ ಒಂದು ಫೋನ್ ಮಾಡಿದರೆ ಸಾಕು, ನಿಂತ ಜಾಗದಲ್ಲಿ ಟ್ರೈನನ್ನು ನಿಲ್ಲಿಸುತ್ತಿದ್ದರು. ಪಾಪ, ನಿಮಗೆ ಒಂದು ಫೋನ್ ರಿಸೀವ್ ಮಾಡಿ ಮಾತನಾಡಲು ಕೂಡ ನಿಮಗೆ ಸಮಯವಿಲ್ಲ. ಚಕ್ರವರ್ತಿ ಸೂಲಿಬೆಲೆಯವರು ಪ್ರಚಾರದ ಸಮಯದಲ್ಲಿ ನಿಮ್ಮೆಲ್ಲರ ವೋಟನ್ನು ಒಂದು ಲೈಟ್ ಕಂಬಕ್ಕೆ ಆದರೂ ಹಾಕಿ, ಒಂದು ನಾಯಿಗಾದರೂ ಹಾಕಿ, ಇಲ್ಲ ಪ್ರಾಣಿಗಾದರೂ ಹಾಕಿ ಎಂದು ಹೇಳಿದ್ದರು. ಹಾಗಿದ್ದಲ್ಲಿ ಮೇಲೆ ಹೇಳಿರುವ ಸೂಲಿಬೆಲೆಯವರು ಅವರನ್ನೇ ನಿಲ್ಲಿಸಬೇಕಾಗಿತ್ತು. ಆದರೆ ಮೋದಿ ಅವರು ಇಂಥ ಎಂಪಿಗಳನ್ನು ನಿಲ್ಲಿಸಿ ಅವರಿಗೆ ಅವರೇ ದ್ರೋಹವನ್ನು ಮಾಡಿಕೊಳ್ಳುತ್ತಿದ್ದಾರೆ. ಆದ ಕಾರಣ ದಯಮಾಡಿ ಮೋದಿ ಸರ್ ಅವರೇ, ನಮ್ಮ ಸಂಸದರು ಮಾಡುತ್ತಿರುವ ಈ ರೀತಿ ಸರಿ ಎಂಬುದನ್ನು ತಾವೇ ಹೇಳಿ. ಈ ಒಂದು ವರದಿಯನ್ನು ಸೋಮವಾರರಂದು ಮಾಡಲಾಗಿತ್ತು. ಮತ್ತೆ ಆದ ಕಾರಣ ಪ್ರೀತಂ ನ್ಯೂಸ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳಿತಾಗಲಿ.